ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 3ನೇ ತರಗತಿಯ ಪಾಠ 15 ಆಡೋಣ ಬಾ. ಇದು ಒಂದು ಗದ್ಯ ಭಾಗ ಆಗಿದೆ. ಇದರ ಪ್ರಶ್ನೋತ್ತರನ ನೋಡೋಣ ಮಕ್ಕಳ. ನೋಡಿ, ಇಲ್ಲಿ ಅಭ್ಯಾಸ. ಮೊದಲನೇದಾಗಿ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1. ಕಿಶೋರ ಏಕೆ ಅಳುತ್ತಿದ್ದ? ಉತ್ತರ: ಪ್ರಮೀಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲವೆಂದು ಕಿಶೋರ ಅಳುತ್ತಿದ್ದ. ಪ್ರಶ್ನೆ 2. ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು? ಉತ್ತರ: ಕಿಶೋರ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದರು. ಪ್ರಶ್ನೆ 3. ಪ್ರಮೀಳ ಯಾವ ಆಟವನ್ನು ಆಡಲು ತಯಾರಾಗಿದ್ದಳು? ಉತ್ತರ: ಪ್ರಮೀಳ ಕುಂಟೆಬಿಲ್ಲೆ ಆಟವನ್ನು ಆಡಲು ತಯಾರಾಗಿದ್ದಳು. ಪ್ರಶ್ನೆ 4. ಬಿಲ್ಲೆ ಹೇಗಿರಬೇಕು? ಉತ್ತರ: ಬಿಲ್ಲೆ ನಯವಾಗಿ ದುಂಡಾಗಿರಬೇಕು. ಪ್ರಶ್ನೆ 5. ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ 2 ಚೌಕಗಳಿಗೆ ಏನೆನ್ನುತ್ತಾರೆ? ಉತ್ತರ: ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ 2 ಚೌಕಗಳಿಗೆ ಘಟ್ಟದ ಮನೆಗಳು ಎನ್ನುತ್ತಾರೆ. ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸು ಅಂತ ಇದೆ. ಪ್ರಶ್ನೆ 1. ಅಜ್ಜ ಆಡಿದ್ದ ಆಟಗಳು ಯಾವುವು? ಉತ್ತರ: ಅಜ್ಜ ಆಡಿದ್ದ ಆಟಗಳೆಂದರೆ ಕಲ್ಲೋ ಮಣ್ಣೋ, ಚಿಣ್ಣಿ ದಾಂಡು, ಓಟದ ಆಟ, ಮರಕೋತಿ ಆಟ, ಆಣೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ ಮುಂತಾದ ಆಟಗಳು. ಪ್ರಶ್ನೆ 2. ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದರು? ಉತ್ತರ: ಚೌಕದೊಳಗೆ ಎಸೆಯುವ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ಔಟ್ ಆದಂತೆ. ಅಂದರೆ ಆಗ ಇನ್ನೊಬ್ಬ ಆಟಗಾರನ ಸರದಿ. ಅದೇ ರೀತಿ ಎಲ್ಲ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಸಾಗುವಾಗ ಬಿಲ್ಲೆ ಗೆರೆಯ ಮೇಲೆ ನಿಲ್ಲಬಾರದು. ಪ್ರಶ್ನೆ 3. ಮೊದಲ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿದ ಅನಂತರ ಏನು ಮಾಡಬೇಕು? ಉತ್ತರ: 3ನೇ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ ಘಟ್ಟದ ಮನೆಯಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲಿ ತಳ್ಳುತ್ತಾ ಹೋಗಬೇಕು. ಪ್ರಶ್ನೆ 4. ಕೊನೆಯ ಚೌಕಕ್ಕೆ ಬಂದ ಮೇಲೆ ಏನು ಮಾಡಬೇಕೆಂದು ಪ್ರಮೀಳ ಹೇಳಿದಳು? ಉತ್ತರ: ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು. ಆನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು ಎಂದು ಪ್ರಮೀಳ ಹೇಳಿದಳು. ಪ್ರಶ್ನೆ 5. ಕುಂಟೆಬಿಲ್ಲೆ ಆಟದ ಉದ್ದೇಶಗಳು ಯಾವುವು? ಉತ್ತರ: ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ರಂಜನೆ ಪಡೆಯುವುದೇ ಕುಂಟೆಬಿಲ್ಲೆ ಆಟದ ಉದ್ದೇಶವಾಗಿದೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕೊಟ್ಟಿರುವ ಆಟಗಳನ್ನು ಒಳಾಂಗಣ ಹಾಗೂ ಹೊರಾಂಗಣ ಆಟಗಳಾಗಿ ವರ್ಗೀಕರಿಸಿ ಬರೆ. ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನ ನೋಡಿ ಒಳಾಂಗಣ ಆಟಗಳು ಮತ್ತು ಹೊರಾಂಗಣ ಆಟಗಳಲ್ಲಿ ಬರೀಬೇಕು ಮಕ್ಕಳ. ನೋಡಿ, ಚೌಕಾಬಾರ, ಆಣೆಕಲ್ಲು, ಉದ್ದಿನ ಮೂಟೆ ಇವೆಲ್ಲ ಒಳಾಂಗಣ ಆಟಗಳು. ಚಿಣ್ಣಿ ದಾಂಡು, ಕಲ್ಲೋ ಮಣ್ಣೋ, ಕಣ್ಣ ಮುಚ್ಚಾಲೆ ಇದು ಹೊರಗಡೆ ಆಡುವಂಥ ಹೊರಾಂಗಣ ಆಟಗಳು ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕುಂಟೆಬಿಲ್ಲೆ ಆಡುವ ವಿಧಾನವನ್ನು ಅನುಕ್ರಮವಾಗಿ ಬರೆ. ಇಲ್ಲಿ ಉಲ್ಟಾ ಸೀದಾ ಕೊಟ್ಟಿದ್ದಾರೆ ಮಕ್ಕಳ ಸೆಂಟೆನ್ಸ್ನ. ನಾವು ಅದನ್ನು ಅನುಕ್ರಮವಾಗಿ ಬರೀಬೇಕು. ನೋಡಿ, ಮೊದಲನೇದಾಗಿ ಅಂಕಣ ಬರೆಯುವುದು, ನಂತರ ಮೊದಲ ಚೌಕಕ್ಕೆ ಬಿಲ್ಲೆ ಎಸೆಯುವುದು, ಆನಂತರ ಘಟ್ಟದ ಚೌಕದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವುದು, ಕೊನೆಯದಾಗಿ ಕೊನೆಯ ಚೌಕದಿಂದ ಬಿಲ್ಲೆಯನ್ನು ಹಾರಿ ತುಳಿಯುವುದು. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ. ನೋಡಿ, ಮೊದಲನೇದಾಗಿ ಸರದಿ. ಬಸ್ಸಿನಲ್ಲಿ ಹತ್ತುವಾಗ, ಇದು ಗಾ ಮಾಡಿ ಮಕ್ಕಳ, ಹತ್ತುವಾಗ ಸರದಿ ಪ್ರಕಾರ ಹತ್ತಬೇಕು. ಎರಡನೇದಾಗಿ ಕುಣಿದು ಕುಪ್ಪಳಿಸು. ಯಾವುದಾದರೂ ಸ್ಪರ್ಧೆಯಲ್ಲಿ ನಾನು ಗೆದ್ದಾಗ ಕುಣಿದು ಕುಪ್ಪಳಿಸುತ್ತೇನೆ. ಮೂರನೇದಾಗಿ ಪಾಲಿಸು. ನಾನು ಸಾರ್ವಜನಿಕ ಪ್ರದೇಶಗಳ ನಿಯಮಗಳನ್ನು ತಪ್ಪದೇ ಪಾಲಿಸುತ್ತೇನೆ. ನೀವು ಪಾಲಿಸ್ತೀರಲ್ವಾ? ನಾಲ್ಕನೇದಾಗಿ ಅವಸರ. ವಾಹನ ಚಲಾಯಿಸುವಾಗ ಅವಸರ ಮಾಡಬಾರದು. ನೆಕ್ಸ್ಟ್ ನೋಡಿ ಮಕ್ಕಳ, ನಾನಾ ಅರ್ಥ. ಒಂದು ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳಿಗೆ ನಾನಾ ಅರ್ಥ ಎನ್ನುವರು. ಉದಾಹರಣೆಗೆ ಕಳೆ, ಶೋಭೆ.
ಮತ್ತೊಂದು ಸತಿ ಕಳೆ ಅಂದರೆ ಬೇಡವಾದ ಸಸ್ಯ. ಈ ಹೊಲಗಳಲ್ಲಿ ಬಿಟ್ಟಿರುತ್ತಲ್ವ, ಆ ಕಳೆ ತೆಗಿಬೇಕು ಅಂತ ಹೇಳ್ತಿರ್ತಲ್ವ ರೈತರು, ಅದು ಬೇಡವಾದ ಸಸ್ಯ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಊ. ಕೊಟ್ಟಿರುವ ಪದಗಳಿಗೆ ನಾನಾ ಅರ್ಥಗಳನ್ನು ಬರೆಯಿರಿ. ಇಲ್ಲಿ ಉದಾಹರಣೆ ಅವ್ರು ಕೊಟ್ಟಿದ್ದಾರೆ, ಇದಿಷ್ಟಕ್ಕೂ ನಾವು ಬರೀಬೇಕು ಮಕ್ಕಳ. ನೋಡಿ ಇಲ್ಲಿ ಮೊದಲನೇದಾಗಿ ಆಡು. ಆಡು ಅಂದರೆ ಮೇಕೇನೂ ಆಗುತ್ತೆ, ಆಟ ಆಡುವುದು ಅಂತಲೂ ಹೇಳ್ತೀವಿ ಅಲ್ವಾ. ಕಾಡು, ಅರಣ್ಯ ಅಥವಾ ಹಿಂಸಿಸು. ಹೊಳೆ, ಮಿನುಗುವುದು ಅಥವಾ ನದಿ. ನೆಕ್ಸ್ಟು ಹರಿ, ಕತ್ತರಿಸುವುದು ಅಥವಾ ಚಲಿಸುವುದು. ಐದನೇದಾಗಿ ಕವಿ, ಲೇಖಕ ಅಥವಾ ಆವರಿಸುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ರು. ಚುಕ್ಕಿಗಳನ್ನು ಸೇರಿಸಿ ಕುಂಟೆಬಿಲ್ಲೆ ಅಂಕಣವನ್ನು ಪೂರ್ಣಗೊಳಿಸು. ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಡ್ರಾ ಮಾಡಿದ್ದೀನಿ, ನೀವು ನಿಮ್ಮ ಪುಸ್ತಕದಲ್ಲಿ ಇದೇ ರೀತಿಯಾಗಿ ಡ್ರಾ ಮಾಡಿ ಮಕ್ಕಳ. ನೆಕ್ಸ್ಟ್ ನೋಡಿ, ಸಾಮರ್ಥ್ಯಾಧಾರಿತ ಚಟುವಟಿಕೆ. ಮೊದಲನೇದಾಗಿ ಅ. ಈ ವಾಕ್ಯಗಳಲ್ಲಿನ ಸೂಚನೆಗಳಿಗೆ ಅಡಿಗೆರೆ ಹಾಕು. ಮಾದರಿ ಅಂದರೆ ಎಕ್ಸಾಂಪಲ್, ನಿಧಾನವಾಗಿ ನಡೆ, ಇಲ್ಲವಾದರೆ ಬಿದ್ದು ಬಿಡುವೆ. ಇದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅಡಿಗೆರೆ ಅಂದರೆ ಅಂಡರ್ಲೈನ್, ಓಕೆನಾ. ಫಸ್ಟ್ ಒನ್ ನೋಡಿ, ರಸ್ತೆ ದಾಟುವಾಗ ಎಡಬಲ ನೋಡಬೇಕು. ರೈಟ್ ಅಲ್ವಾ, ನೀವು ನೋಡಿ ದಾಟಬೇಕಾದ್ರೆ, ಓಕೆನಾ. ಎರಡನೇದಾಗಿ, ಗಲಾಟೆ ಮಾಡಬೇಡಿ, ಮಾಡಿದರೆ ಪಾಠ ಅರ್ಥವಾಗುವುದಿಲ್ಲ. ಗಲಾಟೆ ಮಾಡಬೇಡಿಗೆ ಅಂಡರ್ಲೈನ್ ಮಾಡಿ ಮಕ್ಕಳ. ಮೂರನೇದಾಗಿ, ಆಟ ಆಡುವಾಗ ಎಚ್ಚರವಿರಲಿ, ಇಲ್ಲವಾದರೆ ಅಪಘಾತ ಆಗುವುದು. ಆಟ ಆಡುವಾಗ ಎಚ್ಚರವಿರಲಿ, ಇದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾಲ್ಕನೇದಾಗಿ, ಊಟ ಮಾಡುವಾಗ ಅವಸರ ಮಾಡಬಾರದು. ಅವಸರ ಮಾಡಬಾರದಕ್ಕೆ ಅಂಡರ್ಲೈನ್ ಮಾಡಿ ಮಕ್ಕಳ. ನೆಕ್ಸ್ಟ್ ನೋಡಿ, ಭಾಷಾ ಚಟುವಟಿಕೆ. ಇದರಲ್ಲಿ ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪದಗಳನ್ನು ಓದು, ಉಚ್ಚಾರ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು. ಮೊದಲನೇದಾಗಿ ಅರಸು, ಹರಸು, ಅಲ್ಲಿ, ಹಲ್ಲಿ, ಉಳಿ, ಹುಳಿ. ನೀಟಾಗಿ ಪ್ರೊನೌನ್ಸ್ ಮಾಡೋದನ್ನು ಕಲಿಬೇಕು ಮಕ್ಕಳ. ಅರಸ ಅಂತಂದರೆ ರಾಜ, ಹರಸು ಅಂದರೆ ಆಶೀರ್ವಾದ ಮಾಡೋದು ಅಲ್ವಾ. ಅಲ್ಲಿ ಅಂದರೆ ಅಲ್ಲಿ ನೋಡು ಒಂದು ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದಲ್ವ ಅಂತ ಹೇಳ್ತೀವಲ್ವ, ಆ ರೀತಿ ಅಲ್ಲಿ. ಹಲ್ಲಿ ಅಂದರೆ ನಾವು ಮನೆ ಗೋಡೆಗಳ ಮೇಲೆಲ್ಲ ಒಂದು ರೀತಿಯ ಏನಂತೀವಿ, ಪಲ್ಲಿ ಓಡಾಡುತ್ತೆ ಅಂತ ಹೇಳ್ತೀವಲ್ವ, ಅದು ಹಲ್ಲಿ. ಉಳಿ ಅಂದರೆ ಈ ಶಿಲ್ಪಿಗಳು ಕೆತ್ತನೆ ಮಾಡೋದಕ್ಕೆ ಉಪಯೋಗಿಸ್ತಾರಲ್ಲ ಮಕ್ಕಳ, ಅದನ್ನು ಉಳಿ ಅಂತ ಕರೀತಾರೆ. ಈ ಹುಳಿ ಅಂತಂದರೆ ಇವು ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣು ತಿಂದಾಗ ಎಷ್ಟು ಹುಳಿ ಇದೆ ಅಲ್ವಾ ಅಂತ ಹೇಳ್ತೀವಲ್ವಾ, ಆ ರೀತಿ ಇದು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಮಾದರಿಯಂತೆ ಬದಲಾಯಿಸು. ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ, ಆಡೋದು, ಆಡುವುದು, ಮಾಡೋದು, ಮಾಡುವುದು, ಬಿಡೋದು, ಬಿಡುವುದು, ಬರೆಯೋದು, ಬರೆಯುವುದು, ತಳ್ಳೋದು, ತಳ್ಳುವುದು. ಓಕೆ. ನೆಕ್ಸ್ಟು ಈ. ಮಾದರಿಯಂತೆ ಬರೆ. ಮಾದರಿ ಅಂದರೆ ಎಕ್ಸಾಂಪಲ್, ಅವನು ಆಟ ಆಡಿದ, ಅವನು ಆಟ ಆಡಲಿಲ್ಲ. ಮೊದಲನೇದಾಗಿ, ಅವಳು ಹಾಡು ಹೇಳಿದಳು, ಅವಳು ಹಾಡು ಹೇಳಲಿಲ್ಲ. ಎರಡನೇದಾಗಿ, ನಾಯಿ ಜೋರಾಗಿ ಬೊಗಳಿತು, ನಾಯಿ ಜೋರಾಗಿ ಬೊಗಳಲಿಲ್ಲ. ಮೂರನೇದಾಗಿ, ಶಿಕ್ಷಕರು ಶಾಲೆಗೆ ಬಂದರು, ಶಿಕ್ಷಕರು ಶಾಲೆಗೆ ಬರಲಿಲ್ಲ. ಅಮ್ಮ ಅಡುಗೆ ಮಾಡಿದಳು, ಅಮ್ಮ ಅಡುಗೆ ಮಾಡಲಿಲ್ಲ. ಅಜ್ಜ ಕತೆ ಹೇಳಿದರು, ಅಜ್ಜ ಕತೆ ಹೇಳಲಿಲ್ಲ. ಮಕ್ಕಳ, ಇಲ್ಲಿಗೆ ಆಡೋಣ ಬಾ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ, ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದಿದೆ ಮಕ್ಕಳ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನೋಡ್ತಾ ಹೋಗಿ, ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.